12ನೇ ಸೀಸನ್ ಅಲ್ಲಿ ಇವತ್ತು 37,000 ಕೋಟಿ ಜನ ವೋಟ್ ಹಾಕಿದ್ದಾರೆ ಅಂದ್ರೆ ತಮಾಷೆ ಅಲ್ಲ. ಅದು ಅವ್ನು ಹಣ ಸಂಪಾದನೆ ಅಲ್ಲ, ಅವ್ನ್ ಜನ ಸಂಪಾದನೆ ಮಾಡ. ನಾವು ರಕ್ಷಿತಾ ಮತ್ತೆ ಅಶ್ವಿನ್ ಗೌಡ ಇಲ್ಲ ಧನುಷ್ ಮೇಲೆ ಇತ್ತು ಸ್ವಲ್ಪ ಕಾನ್ಫಿಡೆಂಟ್. ಯಾಕಂದ್ರೆ ಅವರು ಗೇಮ್ ತುಂಬಾ ಚೆನ್ನಾಗಿ ಆಡಿದ್ರು, ನೋಡಿದೀವಿ ನಾವು ಬಿಗ್ ಬಾಸ್ ಗೇಮ್ ತುಂಬಾ ಚೆನ್ನಾಗಿ ಆಡಿದ್ರು. ಆದ್ರೆ ಅವರು ಮೊದ್ಲೇ ಅವರೇ ಅಶ್ವಿನಿ ಗೌಡ ಅವರು ನಾನು ಅನ್ನೋದು ಅವ್ರಿಗೆ ಇತ್ತು, ನಾನು ಅನ್ನೋದು ಜಾಸ್ತಿ ಅವ್ರಿಗೆ. ಆಕ್ಚುಲಿ ಅದನ್ನ ಬಿಡ್ಬೇಕಾಯ್ತು ಅವ್ರು. ನಾನ್ ಯಾರು ಗೊತ್ತಾ, ನಾನ್ ಯಾರು ಅದನ್ನ ಫಸ್ಟ್ ಬಿಡ್ಬೇಕು. ನಾವು ಗಳಿಸ್ತಾ ಇರ್ತಕ್ಕಂಥದ್ದು ಒಳಗಡೆ ಜನಗಳು ನೋಡಿ ಖುಷಿ ಪಡ್ಬೇಕು. ಬಿಫೋರ್ ಹೇಳಿದೆ ಈ ತರ 3ನೇ ಸ್ಥಾನಕ್ಕೆ ಅಶ್ವಿನಿ ಅವರು ಬರ್ತಾರೆ, ಫಸ್ಟ್ ಸೆಕೆಂಡಿಗೆ ರಕ್ಷಿತಾ ಇಲ್ಲಿ ಬರ್ತಾರೆ. ಈ ತರ ಬಂದ್ರೇನೆ ಬಿಗ್ ಬಾಸ್ ಒಂದು ಅರ್ಥ ಅಂತಲೇ ನಾನು ಹೇಳಿದ್ದೀನಿ ನಮ್ಮ ಫ್ರೆಂಡ್ಸ್ ಗಳಿಗೆ. ಏನಂದ್ರೆ ನಮ್ಗೆ ಗಿಲ್ಲಿ ಗೆಲ್ಬೇಕಾಯ್ತು, ಗಿಲ್ಲಿ ಗೆದ್ದವ್ರೆ. ತುಂಬಾ ಕಷ್ಟ, ಯೂಟ್ಯೂಬ್ ಚಾನಲ್ ಅಂತ ಮಾಡಿ ತುಂಬಾ ಕಷ್ಟಪಟ್ಟಿದ್ದಾರೆ. ಗಿಲ್ಲಿ ನಟ ಹೆಂಗಿದಾರೋ ಅವರು ಅದೇ ತರ ಇದ್ದಾರೆ. ಬಟ್ ನಾನು ಗಿಲ್ಲಿಯಲ್ಲಿ ವಿನ್ ಆಗ್ಬೇಕು ಅಂತ ನನ್ಗೆ ಹೋಪ್ಸ್ ಇತ್ತು, ಬಟ್ ಗಿಲ್ಲಿನೇ ವಿನ್ ಆಗ್ತಾರೆ. ಮಳವಳ್ಳಿ ಕ್ಷೇತ್ರದಲ್ಲಿ ರೈತರು ಹೊಂದಿದ್ದಾನೆ ಅಂದ್ರೆ ಅದು ನಾವೆಲ್ಲೇ ಪಡ್ಕೊಳ್ಳೋಂಥ ವಿಷಯ. ಇಂಥದ್ದು ಆಗಲಿ ಅಂತ ನಾವು ಅಭಿಮಾನಿ. ನಮಸ್ಕಾರ, ನೀವು ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ನಮ್ಮ ಕರ್ನಾಟಕದಲ್ಲಿ ಸದ್ಯ ಟ್ರೆಂಡಿಂಗ್ ನಲ್ಲಿ ಇರೋದು ಅಂತ ಹೇಳಿದ್ರೆ ಅದು ಬಿಗ್ ಬಾಸ್ ಕನ್ನಡ ಸೀಸನ್ 12. ಬಿಗ್ ಬಾಸ್ ಕನ್ನಡ ಸೀಸನ್ 12 ಯಾರು ಗೆಲ್ತಾರೆ ಅನ್ನೋ ಒಂದಷ್ಟು ಕನ್ಫ್ಯೂಷನ್ಗಳು ಸೃಷ್ಟಿಯಾಗಿತ್ತು. ಹಾಗೆ ಕೆಲವರಂತೂ ಕಡಾಖಂಡಿತವಾಗಿ ಗಿಲ್ಲಿ ನಟನೆ ಗೆಲ್ಲೋದು ಅನ್ನೋ ಒಂದು ಅಭಿಪ್ರಾಯಗಳನ್ನ ಕೂಡ ಹಾಗೆ ಸಪೋರ್ಟ್ ಅನ್ನ ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋ ಅನ್ನ ಗಿಲ್ಲಿ ನಟ ಅವರು ಗೆದ್ದಿದ್ದಾರೆ. ಟ್ರೋಫಿಯನ್ನ ಕೂಡ ಮುಡಿಗೇರಿಸಿಕೊಂಡಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರು ರನ್ನರ್ ಅಪ್ ಆಗಿದ್ದಾರೆ. ಹಾಗೆ ಫಸ್ಟ್ ರನ್ನರ್ ಅಪ್ ಆಗಿ ಅಶ್ವಿನಿ ಅವರು ಹಾಗೆ ಕಾವ್ಯ ಅವರು ಹೊರಗಡೆ ಬಂದಿದ್ದಾರೆ. ಸೊ ಬನ್ನಿ, ಇದ್ರ ಕುರಿತಾಗಿ ಜನರು ಏನ್ ಹೇಳ್ತಾರೆ, ಅವರಿಗೆ ನಿಜವಾಗ್ಲೂ ಖುಷಿ ಇದೆಯಾ ಗಿಲ್ಲಿ ನಟ ಗೆದ್ದಿರೋದು, ಅಥವಾ ಬೇರೆ ಯಾರಾದ್ರೂ ಗೆಲ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದ, ಅದ್ರ ಬಗ್ಗೆ ಎಲ್ಲ ಮಾತನಾಡ್ಸ್ಕೊಂಡ್ ಬರೋಣ. ಸರ್, ಈಗ ಬಿಗ್ ಬಾಸ್ ಕೊನೆಗೂ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಅದ್ದೂರಿಯಾಗಿ ಟ್ರೋಫಿ ಗಿಲ್ಲಿ ನಟ ಅವ್ರ ಕೈ ಸೇರಿದೆ. ಖುಷಿ ಇದೆಯಾ? ತುಂಬಾ ಖುಷಿ ಆಯ್ತು. ಅವರೇ ಬರ್ಬೇಕು ಅನ್ಕೊಂಡಿದ್ವಿ. ಅವ್ನು ಎಲ್ಲಾದ್ರಲ್ಲೂ ಕಾಮಿಡಿ ಫಂಕ್ಷನ್ ಅಲ್ಲೂ ಚೆನ್ನಾಗಿ ಮಾಡ್ತಾ ಇದ್ದ, ಎಲ್ಲಾದ್ರಲ್ಲೂ ಆಕ್ಟಿವ್ ಆಗಿದ್ದ. ಅವನೇ ಬಂದಿದ್ದಾನೆ, ತುಂಬಾ ಖುಷಿ ಆಯ್ತು. ರಕ್ಷಿತಾ ಸೆಕೆಂಡ್ ಬಂದಿದ್ದಾರೆ. ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ರು. ಆದ್ರೆ ಲಾಸ್ಟ್ ಇಯರ್ ಡ್ರೋನ್ ಪ್ರಕಾಶ್ ಹೆಂಗ್ ಸೈಲೆಂಟ್ ಆಗಿದ್ನ, ಇವಳು ಅದೇ ತರ ಸೈಲೆಂಟ್ ಆಗಿದ್ದು ಸೆಕೆಂಡ್ ಪ್ರೈಸ್ ತಗೊಂಡಿದ್ದಾಳೆ. ಅವಳು ಪರವಾಗಿಲ್ಲ, ಅವಳು ಖುಷಿ ಆಯ್ತು. ಅನ್ಕೋ ಎಲ್ಲಾರು ಅದೇ ಕಾಂಪ್ರಮೈಸೇಷನ್ ಇದ್ರು. ಎಲ್ಲಾದ್ರಲ್ಲೂ ಪಾಠಗಳಲ್ಲಿ ಫೈಟ್ಗಳಲ್ಲಿ ಜಗಳ ಮಾಡೋದ್ರಲ್ಲಿ ಮುಂದೆ ಇದ್ದ ಅವಳು. ಹಾಗಾಗಿ ಅವರು ಥರ್ಡ್ ಪ್ರೈಸ್ ಬಂದಿದ್ದಾರೆ. ಇವಾಗ ಅಷ್ಟು ಅಂದ್ರೆ 60 ಲಕ್ಷ ದುಡ್ಡು, ಒಂದು ಕಾರು ಗಿಲ್ಲಿ ನಟನ್ ಪಾಲಾಗಿದೆ. ಹೌದು. ಖುಷಿ ಇದೆಯಾ? ಬಡವ್ರ ಮಗ, ಅದು ಮಂಡ್ಯದ ಹುಡುಗ, ಎಲ್ಲ ಆ ತರ ಬೆಳಿತಾರೆ ಬಿಡಿ. ಅಲ್ಲಿ ಇವ್ರು ನೋಡ್ಕೊಂಡು ಅಲ್ಲಿ ಬೆಳಿತಾರೆ. ಅದೇ ತರನೇ ಖುಷಿಯಾಗಿರ್ತಾರೆ ಮಂಡ್ಯದಲ್ಲಿ. ನಮ್ಗೆ ನಾವು ಮಾಡಿದ್ವಿ 99. ಎಲ್ಲರೂ ನೋಡ್ತಾ ಇದ್ವಿ, ಪ್ರತಿದಿನ ನೋಡ್ತಾ ಇದ್ವಿ. ರಾತ್ರಿ 6 ಗಂಟೆಯಿಂದ ಮೊನ್ನೆ ಫೈನಲ್ ಗಂಟೆ ನೋಡಿದ್ವಿ ಪ್ರತಿದಿನ. ಎಷ್ಟು ಜನ ಅವ್ರಿಗೆ ಪ್ರೀತಿ ಕೊಡ್ತಾ ಇದಾರೆ, ಟ್ಯಾಟೂ ಹಾಕ್ಸ್ಕೊಂತಾ ಇದಾರೆ, ಪಟಾಕಿ ಹೊಡಿತಾ ಇದಾರೆ, ಬ್ಯಾನರ್ ಹಾಕ್ತಾ ಇದಾರೆ. ಇದೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಸರ್? ಇಲ್ಲ, ಇದೊಂದು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಮಾಡ್ಬೇಕಾಗಿದ್ದು ಇದೊಂಥರ ಕಾರ್ಯಕ್ರಮ. ತುಂಬಾ ಅದ್ದೂರಿಯಾಗಿ ನಡೀತು. ಇದೇ ತರ ಮುಂದೆ ಕಾರ್ಯಕ್ರಮಕ್ಕೆ ಬರ್ಲಿ ಅಂತ ನನ್ನ ಆಸೆ. ಪ್ರೋಗ್ರಾಮ್ ಬರ್ಲಿ. ಹೌದು, ತುಂಬಾ ಸಪೋರ್ಟ್ ಮಾಡ್ತೇವೆ. ಹೌದು, ಗಿಲ್ಲಿನೇ ಬರ್ಬೇಕು. ನನಗಂತೂ ಫಸ್ಟ್ನೇ ದಿನದಿಂದ ಲಾಸ್ಟ್ ವರ್ಗೂ ಒಂದು ದಿನನೂ ಬಿಟ್ಟಿಲ್ಲ. ಅವ್ರ ಗಿಲ್ಲಿಗೆ ನಾನು ಓಟ್ ಹಾಕಿರೋದು. ಅವಾಗಿಂದ ಸಕ್ಕದಾಗಿ ಆಡಿದ್ದಾನೆ. ಅವ್ನ್ ಬಿಟ್ರೆ ನಾನು ಯಾರಿಗೂ ಓಟೇ ಹಾಕಿಲ್ಲ. ಗಿಲ್ಲಿ ಅಂದ್ರೆ ಇಷ್ಟ ನನಗೆ. ಅವ್ನ್ ಗೆದ್ದಿದ್ದು ತುಂಬಾ ಖುಷಿ ಇದೆ. ರಕ್ಷಿತಾ ರನ್ನರ್ ಅಪ್ ಆಗಿದ್ದಾರೆ. ನಾನು ಸುಮಾರು ಜನ ಹತ್ರ ಹೇಳಿದ್ದೆ. ನಾನು 1 ವೀಕ್ ಬಿಫೋರ್ ಹೇಳಿದ್ದೆ, ಈ ತರ 3ನೇ ಸ್ಥಾನಕ್ಕೆ ಅಶ್ವಿನಿ ಅವ್ರು ಬರ್ತಾರೆ, ಫಸ್ಟ್ ಸೆಕೆಂಡಿಗೆ ರಕ್ಷಿತಾ ಗಿಲ್ಲಿ ಬರ್ತಾರೆ. ಈ ತರ ಬಂದ್ರೇನೆ ಬಿಗ್ ಬಾಸ್ ಒಂದು ಅರ್ಥ ಅಂತಲೇ ನಾನು ಹೇಳಿದ್ದೆ ನಮ್ಮ ಫ್ರೆಂಡ್ಸ್ ಗಳಿಗೆಲ್ಲ. ಅದಂತೂ ನಾನು ಡೈಲಿ ನೋಡ್ತಾ ಇದ್ನಲ್ವಾ, ಗೊತ್ತಾಗತ್ತೆ ನನಗೆ. ಅಶ್ವಿನಿ ಅವ್ರು ಸೆಕೆಂಡ್ ಬರ್ತಾರೆ, ಅವಾಗ್ಲೇ ನಾನು ಹೇಳಿದ್ದೆ ನಾನೆಲ್ಲರಿಗೂ ಆ ತರ ಬರಗಲ್ಲ. ಅವರು ರಕ್ಷಿತಾ ಗಿಲ್ಲಿ ಬಂದೇ ಬರ್ತಾರೆ ಫೈನಲ್ಗೆ. ಗಿಲ್ಲಿನೇ ವಿನ್ ಆಗೋದು ಅಂತ ಗೊತ್ತಿತ್ತು. ನಾನು ಮಾಡಿದ್ದೀನಿ, ಮಾಡಿಸಿದ್ವಿ. ನಮ್ಮ ಮಿಸ್ಸಸ್ ಹತ್ರನೂ ಮಾಡಿಸಿದ್ವಿ. ಟೋಟಲ್ ಫ್ಯಾಮಿಲಿ. ಇವಾಗ ಗಿಲ್ಲಿ ನಟ ಹೊರಗಡೆ ಬಂದಿದ್ದಾರೆ, ಫುಲ್ ಕ್ರೇಜ್ ನೋಡಿ ಅವರು ಟೆನ್ಷನ್ ಆಗೋಗಿರ್ತಾರೆ. ಯಪ್ಪ, ಇಷ್ಟು ಜನ ಸಪೋರ್ಟ್ ಮಾಡ್ತಾರೆ. ಅದೇನೋ ಗೊತ್ತಿಲ್ಲ ನನಗದು. ಮನೇಲಿ ಇರ್ತಾರೆ ಆರಾಮಾಗಿ. ಡೈಲಿ ನೋಡ್ತೀನಿ, ಮಿಸ್ಸೇ ಮಾಡೋದು. ಖುಷಿ ಇದೆ, ತುಂಬಾ ಖುಷಿ ಇದೆ. ಅವ್ರು ಬಿಟ್ಟು ಬೇರೆ ಅವ್ರು ಗೆಲ್ಬೇಕು? ಇಲ್ಲ, ಗಿಲ್ಲಿನೇ ಗೆಲ್ಬೇಕಾಗಿತ್ತು, ಗೆದ್ರು ಅಷ್ಟೇ. ಗಿಲ್ಲಿ ಗೆದ್ದಿದೆ ನಮ್ ಖುಷಿ, ಫುಲ್ ಖುಷಿ. ಎಷ್ಟು ಖುಷಿ ಆಯ್ತು? ಓಟ್ ಎಲ್ಲ ಮಾಡಿದ್ವಿ. 2 ಸತಿನ ಅವ್ರಿಗೇನೆ ಮಾಡಿರೋದು. ಅವ್ರಿಗೆ ಮಾಡಿರೋದು. ಅದ್ರ ಬಗ್ಗೆ ಪಾಪ ಅವ್ರು ಸೆಕೆಂಡ್ ಬಂದ್ರಲ್ಲ, ಆದ್ರೂ ಖುಷಿ ಅವ್ರಿಗೆ. ಏನಂದ್ರೆ ನಮ್ಗೆ ಗಿಲ್ಲಿ ಗೆಲ್ಬೇಕಾಯ್ತು, ಗಿಲ್ಲಿ ಗೆದ್ದವ್ರೆ.
ಹಾ ಹೋಗಿರೋ ನಮ್ಮೂರಲ್ಲೇ ಇರೋದು. ಹ್ಮ್. ಹಾ ಇದು ಬಿಡದಿಲಿ ಬಿಗ್ ಬಾಸ್ ನಡೀತಾ ಇರೋದು. ಹಾ ನೆನ್ನೆ ಹೋಗಿ ಫುಲ್ ಮಸ್ತಾಗಿತ್ತು, ಗ್ರ್ಯಾಂಡ್ ಆಗಿ ಜಾಲಿ ಆಗಿತ್ತು. ಹಾ ಫುಲ್ ಜಾಲಿ ಎಲ್ಲ ಬಂದಿದ್ರು. ಹಾ ಫುಲ್ ಎಲ್ಲ ನಮ್ಗೆ ಡೈಲಾಗ್ ಎಲ್ಲ ಹೊಡೆಯಕ್ ಬರಲ್ಲ ನಮ್ಗೆ. ಹಾ. ಆದ್ರೆ ಕಾಮಿಡಿ ಮಾಡ್ತಾರಲ್ಲ ಅದೇ ಇಷ್ಟ ನಮ್ಗೆ. ಆದ್ರೆ ಬಿಡ್ರಿ ಮಂಡ್ಯ ಹುಡ್ಗ ಅಲ್ವಾ, ಅದಕ್ಕೆ ಫುಲ್ ಖುಷಿ. ನಾನು ಬಿಗ್ ಬಾಸ್ ಅಲ್ಲಿ ಎಲ್ಲೇ ಇದ್ರು ಯಾವ್ದೇ ಕೆಲಸ ಇದ್ರು ಬಿಟ್ಟು ಆ 9:30 ಬಂದು ಹಾಜರಾಗ್ತಿದೆ. ಬಟ್ ಗಿಲ್ಲಿ ಅವನದು ಮೈಂಡ್ ಕಾನ್ಸೆಪ್ಟೇ ಬೇರೆ ಇತ್ತು. ಬಟ್ ಜನಗಳನ್ನ ಅಟ್ರಾಕ್ಷನ್ ಮಾಡೋದು, ಆ ಬಿಗ್ ಬಾಸ್ ಅಲ್ಲಿ ಯಾರಿಗೆ ಏನ್ ಮಾಡ್ಬೇಕು, ಯಾವ ರೀತಿ ಹೇಳ್ಬೇಕು, ಅದನ್ನೆಲ್ಲ ಅವ್ನಿಗೆಲ್ಲ ಎಕ್ಸ್ಪೀರಿಯನ್ಸು. ಬಟ್ ಅವನು ಮಾತಿನಲ್ಲಿ ಅವ್ನು ಕಲ್ತಿರ್ತಕ್ಕಂಥ ವಿದ್ಯೆ ಅಲ್ಲಿ ಇದ್ರೊಳಗಡೆ ಬಿಗ್ ಬಾಸ್ ಅಲ್ಲಿ ಉಪಯೋಗಿಸ್ಕೊಂಡ. ಬಟ್ ಕೆಲವೊಂದು ಈಗ ರಕ್ಷಿತಾ ಶೆಟ್ಟಿ ಆ ಚಿಕ್ಕ ಹುಡುಗಿ ಅಷ್ಟು ಇದಾಗೆ ನಮ್ಮ ಕನ್ನಡ ಭಾಷೆನೂ ಅಷ್ಟು ಇದಾಗಿ ಬರ್ತಾ ಇರಲ್ಲ ಪಾಪ. ಅಷ್ಟು ಮೈಂಡ್ ಕಾನ್ಸೆಪ್ಟ್ ಇಟ್ಕೊಂಡು ಒಳ್ಳೆ ಒಳಗಡೆ ಯಾರಿಗೆ ಏನೇನು ಟಕ್ಕರ್ ಕೊಡ್ಬೇಕು ಆ ರೀತಿ ಮಾತಾಡಿದ್ರು. ಇಲ್ಲಿವರೆಗೂ ಫೈನಲ್ವರೆಗೂ ಮಾಡಿದ್ರು. ಬಟ್ ಗಿಲ್ಲಿ ಅಶ್ವಿನಿ ಗೌಡ ಅವರು ನಾನು ಅನ್ನೋದು ಅವ್ರಿಗೆ ಇತ್ತು. ನಾನು ಅನ್ನೋದು ಜಾಸ್ತಿ ಅವ್ರಿಗೆ ಆ್ಯಕ್ಚುಲಿ ಅದನ್ನ ಬಿಡ್ಬೇಕಾಯ್ತು. ಅವರು ನಾನು ಯಾರು ಗೊತ್ತಾ, ನಾನು ಯಾರು, ಅದನ್ನ ಫಸ್ಟ್ ಬಿಡ್ಬೇಕು. ನಾವು ಗಳಿಸ್ತಾ ಇರ್ತಕ್ಕಂಥದ್ದು ಒಳಗಡೆ ಜನಗಳು ನೋಡಿ ಖುಷಿ ಪಡಬೇಕು. ನಮ್ಮ ಕಾರ್ಯಕ್ರಮ ನಾವೇನು ಮಾಡ್ತಾ ಇದ್ದೀವಿ, ಅದೇನು ನಡೀತಾ ಇದೆ ಒಳಗಡೆ, ಅದನ್ನ ನೋಡಿ ಹೊರಗಡೆ ಅಭಿಮಾನಿಗಳು ಇಷ್ಟಪಡಬೇಕು. ಅಭಿಮಾನಿಗಳು ಇವತ್ತು ಇಷ್ಟಪಟ್ಟಿರೋದಕ್ಕೆ ಇತಿಹಾಸದಲ್ಲೇ ಬಿಗ್ ಬಾಸ್ ಬೇಸ್ 12ನೇ ಸೀಸನಲ್ಲಿ ಇವತ್ತು 37,000 ಕೋಟಿ ಜನ ಓಟ್ ಹಾಕಿದ್ದಾರೆ ಅಂದರೆ ಅದು ಭಗವಂತನ ಇಚ್ಛೆ. ಅದು ತಮಾಷೆ ಅಲ್ಲ. ಅದು ಜನಗಳು ಅವ್ನ ಸಂಪಾದನೆ, ಅವ್ನು ಹಣ ಸಂಪಾದನೆ ಅಲ್ಲ, ಅವ್ನು ಜನ ಸಂಪಾದನೆ ಮಾಡ್ದ. ಜನ ಸಂಪಾದನೆ ಮಾಡಿರೋದಕ್ಕೋಸ್ಕರನೇ ಇವತ್ತು ಅವನು ಈ ಲೆವೆಲಲ್ಲಿ ನಮ್ಮ ಕನ್ನಡದ ಒಬ್ಬ ಹುಡುಗ, ಕರ್ನಾಟಕದಲ್ಲಿ ಅದು ಮಂಡ್ಯ ಜಿಲ್ಲೆಯ ಹುಡುಗ ಬೆಳೆದನಂದ್ರೆ ಇವರಿಗೆ ಗ್ರೇಟು. ಗಿಲ್ಲಿ ಬಗ್ಗೆ ಎಲ್ಲರೂ ಈ ರಾಜ್ಯದಲ್ಲಿ ಜನ ಇಷ್ಟಪಟ್ಟರು. ಜೊತೆಗೆ ಆ ಗಿಲ್ಲಿ ಅಂತ ಬಡಸ್ತಾನದಲ್ಲಿ ಅವ್ರ ಅಪ್ಪ ಅಮ್ಮ ಹೇಳಿದ್ರು ಅಂತ ರೈತರ ಮಗ ಇಂಥ ಕಾರ್ಯಕ್ರಮದಲ್ಲಿ ಹೋಗಿ ನನಗೆ ಅವತ್ತು ತಿನ್ನಕ್ಕೆ ಅನ್ನ ಇರಲಿಲ್ಲ, ಊಟ ಇರಲಿಲ್ಲ. ಜೊತೆಗೆ ಇಂಥದ್ದು ನಮ್ಮ ಮಗ ಇಂಥ 37 ಕೋಟಿ ಜನನ ನಮ್ಮನ್ನು ಪಡ್ಕೊಂಡಿದ್ದಾರೆ. ಅವ್ರಿಗೂ ಅದಕ್ಕೆಲ್ಲ ನಾನು ಹೆಮ್ಮೆ ಅಂತಂದರೆ ನಮ್ಮ ಜನ ಆಶೀರ್ವಾದ. ಹೌದು, ಕುಮಾರಸ್ವಾಮಿಯವರು ಹೇಳಿದ್ದಾರೆ ಪಾಪ ನಮ್ಮ ರೈತರ ಮಗ ಒಬ್ಬ ಇದಾಗದೆ ಅಂದರೆ ನನಗೆ ಹೆಮ್ಮೆ ಆಯಿತು ಅಂತ ಅವರು ಒಬ್ಬ ಖುಷಿ ಪಟ್ಟರು. ಜೊತೆಗೆ ಇವತ್ತು ಗಿಲ್ಲಿ ನಡ್ಕೊಂಡು ಈ ದಾರಿಲಿ ಬಂದಿದ್ದಾರೆ ಅಂತ ನಮ್ಗೆ ಇಡೀ ಕರ್ನಾಟಕ ಜನನೇ ಅವ್ರಿಗೆ ಆಶೀರ್ವಾದ ಇರಲಿ ಅಂದ್ಬಿಟ್ಟು ಅಭಿಮಾನ ಇಟ್ಕೊಂಡು ಅವ್ರು ಗೆಲ್ಲಿ ಅಂತ ಅವ್ರನ್ನ ಅಭಿಮಾನ ಇಟ್ಕೊಂಡು ಮಾಡಿದ್ರು ಅಂತ ಅಂದ್ಬಿಟ್ಟು ನಮ್ಗೊಂದು ಖುಷಿ ಆಯಿತು. ಜೊತೆಗೆ ಆ ಹುಡುಗಿ ಒಂದು ಬಡಸ್ತಾನದಲ್ಲಿ ಹೇಳ್ತಿತ್ತು, ಆ ಹುಡುಗಿ ಬರಬೇಕು ಅಂತ ನಮಗೂ ಒಂದು ಆಸೆ ಇತ್ತು. ಆ ಹುಡುಗಿನೂ ಬಂತು ಅಂತ ನಮಗೂ ಒಂದು ಖುಷಿ ಆಯಿತು. ಜೊತೆಗೆ ಅವ್ರಿಗೆಲ್ಲ ಇಬ್ಬರು ಒಳ್ಳೇದಾಗಲಿ ಅಂತ, ರಕ್ಷಿತಾ ಹುಡುಗಿನೂ ಒಳ್ಳೇದಾಗಲಿ ಅಂತ ನಾವು ಅದನ್ನು ಅಭಿಮಾನ ಇಟ್ಕೊಂಡಿದ್ದು. ಜೊತೆಗೆ ನಾವು ಅಭಿಮಾನದಿಂದ ಅವ್ರಿಗೂ ಒಂದು ಒಳ್ಳೇದಾಯ್ತು ಅಂತ ನಾನು ಖುಷಿ ಪಡೋಕೆ ನಾನು ಇಷ್ಟಪಡ್ತೀನಿ. ಅಷ್ಟು ಫ್ಯಾನ್ಸ್, ಅಷ್ಟು ಕ್ರೇಜ್ ಎಲ್ಲ ನೋಡಿದ್ರೆ ಗಿಲ್ಲಿಗೆ ಏನ್ ಅನ್ಸುತ್ತೆ? ದೇವರು ಭಗವಂತ ಅವ್ರಿಗೆ ಆಶೀರ್ವಾದ, ಜನ ಆಶೀರ್ವಾದ, ಅವ್ರ ತಂದೆ ತಾಯಿ ಮಾಡಿದಂಥ ವಿಶ್ವಾಸನೇ ಅವ್ರಿಗೆ ಭಗವಂತ ಅವ್ರಿಗೆ ಆಶೀರ್ವಾದ. ಅದು ನಮ್ಮ ಅಭಿಮಾನ. ಯಾವುದು ಒಳ್ಳೆತನ ಎಲ್ಲಿರ್ತದೆ ದೇವರು ಇಲ್ಲೇ ಅನ್ನೋದಕ್ಕೆ ಒಂದು ಸತ್ಯ ಅನ್ನೋದಕ್ಕೆ ಅದೇ ಒಂದು ದಾರಿದೀಪ ಅವರು. ಇವತ್ತು ಅಂಥ ಬಡಸ್ತಾನದಲ್ಲಿ ಒಬ್ಬ ಮಳವಳ್ಳಿ ಕ್ಷೇತ್ರದಲ್ಲಿ ರೈತರ ಮಗ ಒಬ್ಬ ಬಂದಿದ್ದಾನೆ ಅಂದರೆ ಅದು ನಾವು ಹೆಮ್ಮೆ ಪಟ್ಕೊಳ್ಳೋಂಥ ವಿಷಯ. ಇಂಥದ್ದು ಆಗಲಿ ಅಂತ ನಾವು ಅಭಿಮಾನ ಇಟ್ಕೊಂಡಿರ್ತೀವಿ. ಖಂಡಿತವಾಗ್ಲು ನಮ್ಮ ಮನೆ ಕುಟುಂಬ, ನಮ್ಮ ಮನೆ 5 ಜನ ಏನಿದ್ದಾರೆ ನಮ್ಮ ಫ್ಯಾಮಿಲಿ, ಗಿಲ್ಲಿ ಅಂತ ನಮಗೆ ಸುಮಾರು ಜನ ಆಶೀರ್ವಾದ ಮಾಡಿದ್ರು. ಜೊತೆಗೆ ನನಗೂ ಒಂದು ಆಸೆ ಇತ್ತಂದ್ರೆ ಆ ಉಡುಪಿ ಹುಡುಗಿ ರಕ್ಷಿತಾ ಶೆಟ್ಟಿ ಅದು ಆಗಲಿ ಅಂತ ನನಗೆ ಅಭಿಮಾನ ಇತ್ತು. ಆಗಿದ್ದಕ್ಕೆ ಒಳ್ಳೇದಾಯ್ತು. ಬರ್ತಿದ್ದು ಅಂತನಕ್ಕಿಂತ ಮೊದಲು ಜನ ಅಭಿಮಾನ ಅಲ್ವ ನಮ್ಮ. ಈಗ ಪಾಪ ಅವ್ರಿಗೆ ಅವರು ಬರಬಾರ್ದು ಅಂತನಲ್ಲ, ವಿಶ್ವಾಸದ ಮೇಲೆ ಜನ ಓಟ್ ಹಾಕ್ತಾರೆ. ಈಗ ನಾನೊಬ್ಬ 90 ಓಟ್ ಹಾಕ್ಬಿಟ್ರೆ ನಾನೊಬ್ಬ ಆಗಲ್ಲ. ನಾನು ಅವ್ರಿಗೆ ಹಾಕ್ಬೋದು, 45,000 ಹಾಕ್ಬೋದು, ಅದೆಲ್ಲ ಮುಖ್ಯ. ಜನ ಅಭಿಮಾನ ಆಗ್ತಾರಲ್ಲ, ಜನ ವಿಶ್ವಾಸದ ಮೇಲೆ ಆಗ್ತಾರಲ್ಲ, ಅವರೆಲ್ಲ ನಾನು ಹೇಳಕ್ ಹಚ್ಚಕ್ಕಾಗ್ತದ. ಜೊತೆಗೆ ಅವ್ರು ಒಳ್ಳೇದು ಮಾಡಿರೋದಕ್ಕೇನ ರೈತರ ಮಗ ಒಬ್ಬ ಬಂದಾನೆ, ನಮ್ಗೂ ಖುಷಿ ಆಯ್ತು. ಇಷ್ಟ, ತುಂಬಾ ಇಷ್ಟ. ವೋಟ್ ಮಾಡಿದ್ರಾ? ವೋಟ್ ಮಾಡಿದ್ರು. ಡೈಲಾಗ್ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮ ಕೊತ್ತಂಬರಿ ಬೀಜ ಸಾರು ಸೊಪ್ಪು ಇಬ್ರು ಮಾಡೋ ತಪ್ಪು. ಖುಷಿ ಇದೆ ಗಿಲ್ಲಿ ನಟ ಗೆದ್ದಿದ್ದು. ತುಂಬಾ ಖುಷಿ ಆಯ್ತು.
ಸೆಲೆಬ್ರೇಷನ್ ಜೋರ ನಿನ್ನೆ ಹಾ ಫುಲ್ ಸರ್ವಿಸ್ ಹೋಗಿದ್ರಾ ಬಿಡಿ? ಹಾ ಇಲ್ಲ ಇಲ್ಲ, ನಿಮ್ ಮನೇಲೆಲ್ಲ ನೋಡ್ತಿದ್ರಾ? ಹಾ ನಮ್ಮ ಮನೆ ಖುಷಿ. ಹಾ ಫುಲ್ ಖುಷಿ ನಾನು ಮಾರ್ನಿಂಗ್ 4 o'clock ಅಂಗಡಿ ಓಪನ್ ಮಾಡೋದು, ಆದ್ರೂ ಆ ಟೈಮ್ ಫ್ರೀ ಆಗಿರಲ್ಲ, ಆದ್ರೂ ಮೊಬೈಲ್ ನೋಡ್ಕೊಂಡು ವೋಟ್ ಮಾಡ್ತಾ ಇದೀನಿ. ಅಷ್ಟು ಕ್ರೇಜ್ ಇದೆ ಗಿಲ್ಲಿ ಅವ್ರಿಗೆ. So, ಇವಾಗ ಅವ್ರು ಗೆದ್ದಿದ್ದಾರೆ, ಖುಷಿ ಇದೆ. 100% ಖುಷಿ ಇದೆ. ಅಂದ್ರೆ full ಮನೆಯವ್ರ ಹತ್ರ ಎಲ್ಲ vote ಮಾಡ್ಸಿದ್ರಾ? ಹೌದು ಇವಾಗ ತುಂಬಾ ಜನ ಟ್ಯಾಗ್ ಹಾಕ್ಸ್ಕೊಂಡಿದ್ದಾರೆ, ಫುಲ್ ಆಫರ್ಗಳ ಮೇಲೆ ಆಫರ್ ಕೊಡ್ತಾ ಇದ್ದಾರೆ ಇದ್ರೆ ಅಂತ. ಇದೆಲ್ಲ ನೋಡುವಾಗ ಏನ್ ಅನ್ಸುತ್ತೆ? ಖುಷಿ ಆಗತ್ತೆ ಮೇಡಮ್, ಯಾಕಂದ್ರೆ ಅವರು ತುಂಬಾ ಕಷ್ಟಪಟ್ಕೊಂಡು ಈ ರೇಂಜಿಗೆ ಬಂದಿದ್ದಾರೆ. ಅದಕ್ಕೋಸ್ಕರನೇ ನಾನು ತುಂಬಾ ಸಪೋರ್ಟ್ ಮಾಡಿದ್ದೀನಿ ಅವ್ರಿಗೆ. ಈಗ ಇದ್ರಲ್ಲೂ ವೋಟಿಂಗ್ ಅಲ್ಲೂ ಅಷ್ಟೇ, ನಾನು ಇಲ್ಲಿ ಬಿಸಿ ಇದ್ರೂನು ವೋಟಿಂಗ್ ಅಂತೂ ಮಾಡಿದ್ದೀನಿ ಅವ್ರಿಗೆ. ಖುಷಿ ಇದೆ ಮೇಡಮ್ ವಿನ್ ಆಗಿ. ಈಗ ರಕ್ಷಿತ್ ಸೆಕೆಂಡ್ ಬಗ್ಗೆ ಅಂದ್ರೆ ರನ್ನರ್ ಅಪ್ ಆಗಿದ್ದಾರೆ. ಅವ್ರೂ ಅಷ್ಟೇ ಮೇಡಮ್, ಯಾಕಂದ್ರೆ ತುಂಬಾ ಚಾನಲ್ ಎಲ್ಲ ತುಂಬಾ ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ ಅಂತ ಮಾಡ್ಕೊಂಡು ತುಂಬಾ ಕಷ್ಟಪಟ್ಟಿದ್ದಾರೆ. ಈ ಗಿಲ್ಲಿ ನಟ ಹೆಂಗಿದಾರೋ ಅವ್ರದ್ದು ಅದೇ ತರ ಇದೆ. ಬಟ್ ನಾನು ಗಿಲ್ಲಿನೇ ವಿನ್ ಆಗ್ಬೇಕು ಅಂತ ನಂಗೆ ಹೋಪ್ಸ್ ಇತ್ತು, ಬಟ್ ಗಿಲ್ಲಿನೇ ವಿನ್ ಆಗಿದ್ದಾರೆ. ಯೂಟ್ಯೂಬರ್ಸ್ ಹೌದು, ಫೈನಲ್ ಬಂದು ಇಬ್ರು ಕಷ್ಟಪಟ್ಟು ಬಂದಿದ್ದಾರೆ ಮೇಡಮ್ ಇಬ್ರು. ನಾನು 50 ಲಕ್ಷ ದುಡ್ಡು 10 ಲಕ್ಷ ಕೊಟ್ಟಿರೋದು. ಹೌದು. ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಹೌದು ಮೇಡಮ್, ನೋಡಿ ಕಲಿಬಹುದು ಅಂತ. ಯಾಕಂದ್ರೆ ಇವಾಗ ಅವರು ಕಷ್ಟಪಟ್ಕೊಂಡೇ ಬಂದಿದಾರಲ್ವಾ, ಇನ್ನೊಬ್ರಿಗೂ ಒಂದು ಇದಾಗುತ್ತೆ. ಇವಾಗ ಅಷ್ಟು ಓಟ್ಸ್ ಬಂದಿರುತ್ತೆ ಅಂತ ಹೇಳ್ತಿದಾರಲ್ವಾ, ಹ್ಮ್. ಒಂದ್ 47 ಕೋಟಿ ಹತ್ತತ್ರ ಓಟ್ಸ್ ಬಂದಿದೆ ಅಂತ. ಹೌದು. ಅದೆಲ್ಲ ನೋಡ್ಬೇಕು ಏನ್ ಅನ್ಸುತ್ತೆ ನಿಮ್ಗೆ? ಖುಷಿ ಆಗುತ್ತೆ ಮೇಡಮ್. ನಾನು ಅನ್ಕೊಂಡಿರೋದು ಇಷ್ಟೇ ಮೇಡಮ್, ಯಾಕಂದ್ರೆ ಹಳ್ಳಿಯಿಂದ ಬಂದಿರೋದಲ್ವಾ, ಬೆಳೆದಿದ್ದಾರೆ, ಖುಷಿ ಇದೆ. ಹೌದು ಮೇಡಮ್, 100% ಖುಷಿ ಇದೆ. ಮತ್ತೆ ಗಿಲ್ಲಿನ ಟ್ರೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಏನ್ ಮೇಡಮ್ ಬಂದಿರೋ ಇವಾಗ ಗೆದ್ದಿರೋದು ಕಾಲರ್ಸ್ ಇಂದಾನೆ ಗೆದ್ದಿದ್ದಾರೆ, ಅದರಲ್ಲೇನೆ ಇನ್ನು ಏನಾರ ಪ್ರೋಗ್ರಾಮ್ಗಳು ಕೊಟ್ಕೊಂಡು ಅಲ್ಲೇ ಇದ್ರೇನೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನೋಡ್ತೀರಾ? ಯಾಕಂದ್ರೆ ನೋಡ್ತೀನಿ ಮೇಡಮ್, ನೋಡಿ ಎಲ್ಲ ಫಾಲೋ ಮಾಡ್ತೀರಾ? ಮಾಡ್ತೀನಿ ಮೇಡಮ್. ನಾನು ಅವಾಗ್ಲಿಂದನೂ ಗಿಲ್ಲಿ ಫ್ಯಾನ್ಸ್. ತುಂಬ ಖುಷಿ ಐತೆ ನಮಗೆ ಅವ್ರ ಬಗ್ಗೆ. ಅವರು ಬಡವ್ರ ಮಕ್ಕಳು ಹೋಗಿ ತುಂಬ ಶೋಗಳಲ್ಲಿ ಆಗಲೇ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಆದರೂ ಇದುವರೆಗೆ ಅವರು ಯಾವುದೇ ವಿನ್ ಆಗಿದ್ದಿರಲಿಲ್ಲ. ಈಗ ಫೈನಲ್ವರೆಗೂ ಹೋಗಿ ಬಿಗ್ ಬಾಸಲ್ಲಿ ತುಂಬ ಜನಗಳಿಂದ ಓಟ್ ತಗೊಂಡು ತುಂಬ ಜನಗಳ ಮನಸ್ಸು ಗೆದ್ದು ವಿನ್ ಆಗಿದ್ದಾರೆ. ಇದ್ರ ಬಗ್ಗೆ ತುಂಬ ಹೆಮ್ಮೆ ಐತೆ ನಮಗೆ. ನಾವು ಕೂಡ ಗಿಲ್ಲಿಗೆ ಓಟ್ ಹಾಕಿದ್ವಿ, ನಾವು ಕೂಡ ಸಪೋರ್ಟ್ ಮಾಡಿದ್ದೀವಿ, ನಾವು ಕೂಡ ಗಿಲ್ಲಿ ಅಭಿಮಾನಿ. ಇಷ್ಟು ಹೇಳಕ್ಕೆ ಸೊ ಬಿಗ್ ಬಾಸ್ ಸಖತ್ತಾಗಿ ಆಡಿದ್ದಾರೆ. ಅವು ತುಂಬ ಎಂಟರ್ಟೈನರ್ ಅವರು, ಮತ್ತೆ ತುಂಬ ರೋಸ್ಟ್ ಕೊಡ್ತಿದ್ರು. ಅಪೋಸಿಟ್ ಮಾತ್ರ ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಯಾರ ಮುಂದೆನೂ ಅವರು ಯಾರು ಅಪೋಸಿಟ್ ಆಗಿ ಮಾತಲ್ಲಿ ಸೋಲಿಲ್ಲ. ಎಲ್ಲರೂ ತುಂಬ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ರಕ್ಷಿತಾ ರನ್ನರ್ ಅಪ್ ಆಗಿದ್ದಾರೆ, ಅಶ್ವಿನಿ ಅವ್ರು ಆಡ್ತಾರೆ ಅಂತ ಅನ್ಕೊಂಡಿದ್ರು. ನಾವು ರಕ್ಷಿತಾ ಮತ್ತೆ ಅಶ್ವಿನಿ ಗೌಡ ಇಲ್ಲ ಧನುಷ್ ಮೇಲೆ ಇತ್ತು ಸ್ವಲ್ಪ ಕಾನ್ಫಿಡೆಂಟ್, ಯಾಕಂದರೆ ಅವರು ಗೇಮ್ ತುಂಬ ಚೆನ್ನಾಗಿ ಆಡಿದ್ರು. ನೋಡಿದ್ವಿ ನಾವು ಬಿಗ್ ಬಾಸ್ನ ಗೇಮ್ ತುಂಬ ಚೆನ್ನಾಗಿ ಆಡಿದ್ರು. ಆದರೆ ಅವರು ಮೊದಲೇ ಅವರೇ ಹೋಗ್ಬಿಟ್ರು, ಏನು ಮಾಡ್ತೀರಾ. ರಕ್ಷಿತಾ ರನ್ನರ್ ಅಪ್ ಆಗಿದ್ದು ಸಮಾಧಾನ ಇಲ್ಲ. ಸಮಾಧಾನ ಐತೆ, ಬಟ್ ಆದ್ರೂ ಧನುಷ್ ತುಂಬಾ ಚೆನ್ನಾಗಿ ಆಡಿದ್ರು ಅಂತ ಅಷ್ಟೇ, ಮತ್ತೆ ಅದೇನಿಲ್ಲ. ಅಶ್ವಿನಿ ಅವರು ಅಶ್ವಿನಿ ಅವರು ಅವ್ರ ಬಗ್ಗೆ ಏನು ನಮ್ಗೆ ಅಷ್ಟೊಂದು ಇಲ್ಲ. ನಾವು ಬೇಕಿದ್ರೆ ಧನುಷ್ಗೆ, ರಕ್ಷಿತಗೆ, ಗಿಲ್ಲಿಗೆ ಮತ್ತೆ ಕಾವ್ಯಗೆ ಸ್ವಲ್ಪ ಸಪೋರ್ಟ್. ಅಶ್ವಿನಿಗೂ ಸಪೋರ್ಟ್ ಮಾಡ್ತೀವಿ, ಬಟ್ ಚೆನ್ನಾಗಿ ಆಡಿದವರು ಇವರು. ನಮ್ಗೆ ಧನುಷ್ ಸ್ವಲ್ಪ ಬೇಗ ಹೋಗಿದ್ದು ಇಷ್ಟ ಆಗಲಿಲ್ಲ. ಫೈನಲಿ ಗಿಲ್ಲಿ ಟ್ರೋಫಿ ತಗೊಂಡಿದ್ದು. ಹಾ 60 ಲ್ಯಾಕ್ ಸುದೀಪ್ ಅವ್ರು ಕೊಟ್ಟಿದ್ರು. 10 ಲಕ್ಷ 50 ಲಕ್ಷ ಅಶ್ವ ಸೂರ್ಯ ಕಳ್ಳಿದ್ದ ಬಂತು, ಮತ್ತೆ ಒಂದು ಕಾರ್ ಬಂತು, ಮತ್ತೆ ಲೈಫ್ ಸೆಟ್. ಖುಷಿ, ತುಂಬಾ ಖುಷಿ. ಅವ್ರ ಡೈಲಾಗ್ ಯಾವ್ದಾದ್ರು ಹೇಳ್ತೀರಾ? ಗಿಲ್ಲಿದ ಡಮಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ.